ಅದು ಏನಾಯಿತು ಮುಂದೆ ನೋಂದಣಿ ಕೊಡಬೇಕು ಕಷ್ಟ. ಈಗ ಮುಂದುವರೆದ ಭಾಗ ಏನಾಯಿತು, ಅಲ್ಲಿರ್ತಕ್ಕಂಥ ನಿಯಮಗಳನ್ನು ತಿದ್ದುಪಡಿ ಮಾಡಿಕೊಂಡು ಯಾವುದೇ ಗೌರ್ಮೆಂಟ್ ಅಪಾರ್ಟ್ ಆಗಿರ್ತಕ್ಕಂಥ ಮಾತ್ರ ಅಭ್ಯಾಸ ಮಾಡಬೇಕಾಗುತ್ತೆ. ಇವೆಲ್ಲ ಅಪೀಲಬಲ್ ಕೇಸ್ಗಳು. ಇವತ್ತು ಅಪೀಲ್ ಆಗುತ್ತೆ, ಕೇಸ್ ಆಗುತ್ತೆ, ರೋಡಿಗೆ ಓಡಾಡಬೇಕು, ಪ್ರತಿಯೊಂದಕ್ಕೆ ನಮ್ಗೆ ಯಾವುದಕ್ಕೂ ಪರಿಹಾರ ಇಲ್ಲ. ಇನ್ನು ನಮ್ಮ ಸ್ವಂತ ಖರ್ಚಿನಿಂದಲೇ ನಾವು ಅಭ್ಯಾಸ ಮಾಡ್ಕೊಂಡು ಕೇಸು ಕೋರ್ಟಿಗೆ ಓಡಾಡಬೇಕಾಗುತ್ತೆ. ಮನೇಲಿದ್ದರೂ ಸಹ ನಾವು ಓಡಾಡಬೇಕಾಗುತ್ತೆ. ಇದರ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಇದೆ. ಇವು ಯಾವುದೋ ಸುಲಭ ಕೆಲಸಗಳಲ್ಲ. ಅಭ್ಯಾಸ ಮಾಡೋದಾಗಲಿ ಕೋರ್ಟ್ ಕೇಸ್ಗಳು ಬರ್ತಾರೆ, ದರ್ಖಾಸ್ತು ಬರುತ್ತೆ. ಈಗ ಒಂದೊಂದು ದರ್ಖಾಸ್ತು ಒಳಗೆ ಬಿಸಿಲಾಗ ಅಳತೆ ಮಾಡಿಬಿಟ್ಟು ಅದನ್ನು ರೆಡಿ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಹೆಚ್ಚಿನ ಇಷ್ಟು ಕೆಲಸ ಐತೆ ಅಂತ ನಿಮಗೆ ಗೊತ್ತಿದೆ. ಅದಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅದೇ 200 ರೂಪಾಯಿ ಕೊಡುಗೆ ಅಂತ ಹೇಳಿದ್ದಾರೆ ಸರ್. ಅದರಲ್ಲಿ ಅಗಲೆಲ್ಲ ಮಾಡಿದ್ರೆ ಒಂದು ಫೇಲ್ ಆಗಲ್ಲ ಸರ್. ಅದು ಅಪ್ರೂವಲ್ ಆಗಿ 3 ತಿಂಗಳು ಆದ್ಮೇಲೆ ಅಮೌಂಟ್ ಬರುತ್ತೆ ಸರ್. ಹಾಗಾಗಿ ನಾವು ಮಾಡ್ತಾ ಬಂದಿವಿ ಸರ್. ಇವತ್ತಿನ ನೀವು ಏನು ಕೇಳಿದ್ರು ಉದಾಹರಣೆಗಳು ನಾನು ಬರ್ತಿದ್ದಾವೆ ಸರ್. 30,000 ಫೀಸ್ ಕಟ್ಟಿ 12 ರೂಪಾಯಿ ತಗೊಂಡಿರ್ತಕ್ಕಂಥ ಬೇಜಾನ್ ಉದಾಹರಣೆಗಳಿದ್ದಾವೆ. 1500 ಖರ್ಚು ಮಾಡ್ಕೊಂಡು ಕೈಲಿಂದ ಮಾಡ್ಕೊಂಡು 60 ರೂಪಾಯಿ ಪೇಮೆಂಟ್ ತಗೊಂಡಿರ್ತಕ್ಕಂಥ ಫೈಲ್ಸ್ಗಳು ಇದ್ದಾವೆ. ಬೇರೆ ಫೈಲ್ಸ್ಗಳು ಹೋಗಿ ಬಂದಿರ್ತೀವಿ, ದುಡ್ಡು ಬರಲ್ಲ. ಏರಿಯಾದಲ್ಲಿ ಮಾತಾಡಿದ್ದೀನಿ, ಮೊನ್ನೆ ಅವರು ಲಿಸ್ಟ್ ಮಾಡಿ ಎಲ್ಲ ಕಳ್ಸ್ಕೊಟ್ಟಿದ್ದೀನಿ ಪೆಂಡಿಂಗ್ ಇದೆ ಅಂತ. ನೀವು ಅಡ್ವೊಕೇಟ್ ಈಗ ಅದ್ರ ಸಂಬಂಧನೇ ನಾನು ನಿನ್ನೆ ಮಾತಾಡಿದ್ದೀನಿ ಯಡಿಯೂರವ್ರಿಗೆ. ಅವ್ರಿಗೆ ಪೆಂಡಿಂಗ್ ಇರೋದನ್ನ ನಾನು ಇವಾಗ ತಗೊಂಡು ಮಾಡ್ಕೊಡ್ತೀನಿ. ಬಾಡಿ ಇನ್ಫೆಕ್ಷನ್ ರಿಪೋರ್ಟ್ ಪೆಂಡಿಂಗ್ ಇದೆಯಲ್ಲ, ಮಾಡಿಸ್ತೀನಿ ನಾನು. ಆಯ್ತು, ಮಾಡಿಸ್ತೀನಿ ನಾನು. ಅದೇ ಸರ್, ಈ ಥರ ನಮ್ದು ಪರಿಪರಿಯಾಗಿ ಬೆಳೆದು ಬಂದಿದೆ. ಅದಕ್ಕೂ ನಾವು ಈಗ ಅದನ್ನು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಸರ್, ಏನು ಕೊಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟು, ಅದನ್ನು ಜಾಸ್ತಿ ಮಾಡೋದಕ್ಕೆ ನಮ್ಮಲ್ಲಿ ಡಿಸ್ಕಷನ್ ನಡೆದಿದೆ, ಎಲ್ಲ ಮಾಡ್ಕೊಂಡು ಹೇಳಿದ್ದಾರೆ. ಅದೇ ಸರ್, ಈಗ ನಮ್ದು ಕರೆಕ್ಟ್ ಸರ್, ನಮ್ಮ ಯೋಚನೆ ಮಾಡಿದ್ರೆ ನಮ್ಗೆ ಬೇಡ ಅಂತ ಹೇಳ್ತೀವಿ ಸರ್. ನಮ್ಮದು ಒಂದು ಸ್ವಲ್ಪ ತಗೋಬೇಕಾಗುತ್ತೆ. ನಮ್ದು ನಮ್ಮ ಮನೇಲಿ ನಮ್ಗೆ ಹೇಳ್ಬೇಕಾಗುತ್ತೆ. ಸರಿಯಾಗಿ ಹೇಳ್ತಾರೆ. ಇವತ್ತಿನಿಂದ ನೀವು ಏನು ಮನವಿ ಕೊಟ್ಟಿದ್ದೀರಾ ಅದೆಲ್ಲ ಕಮಿಷನರ್ ಕಳ್ಸ್ಕೊಟ್ಟಿದ್ವಿ. ಅವರು ಇಡೀ ಸ್ಟೇಟಲ್ಲಿ ಏನೇನು ಮೆಮೊರಾಂಡಮ್ ಎಲ್ಲ ನೋಡಿ ಸ್ಟಡಿ ಮಾಡಿ ಇಷ್ಟು ಭರವಸೆಗಳು ಕೊಟ್ಟಿದ್ದಾರೆ. ಸಮಾನ ವೇತನ ಇದು ಪರ್ಮನೆಂಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರದಿಂದ ಆಗಬೇಕಾಗುತ್ತೆ. ಅದನ್ನು ನಾವು ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ಪಡ್ತೀವಿ ಅಂತಲೇ ಹೇಳಿದ್ದಾರೆ. ಅದಕ್ಕೂ ನಾವು ಕಾನೂನು ಹೋರಾಟ ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಗೊತ್ತಾ ಇಲ್ಲ, ನಂದೇನಂದ್ರೆ ಸರ್, ನಮ್ಮ ಸಬ್ಮಿಷನ್ ಈಗ ಈ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದ್ದು ನಮ್ಮ ಮಾನ್ಯ ಆಯುಕ್ತ ಸಾಹೇಬರಿಂದ ಮಾಡಲಿಕ್ಕೆ ಅವಕಾಶ ಇದೆ. ಮಾಡ್ಬೋದು. ರೈತರಿಂದ ಸುಮಾರು ಅಮೌಂಟ್ ಬರ್ತಾ ಇದೆ. ನಮಗೆ ಸರ್ಕಾರದಿಂದ ಕೊಡಬೇಕಾಗಿಲ್ಲ ಸರ್. ಬಜೆಟ್ ಬರೋದು ಇಲ್ಲಿ ಕಟ್ತಕ್ಕಂಥ ಅಮೌಂಟಲ್ಲೇ ಬರುತ್ತೆ. ಆ ಅಮೌಂಟಲ್ಲೇ ನಮಗೆ ತಿಂಗಳಿಗೆ ಇಷ್ಟು ಅಂತೇಳಿ ನಮಗೆ ಒಂದು ಫಿಕ್ಸ್ ಮಾಡಿಬಿಟ್ಟು ಅದೇ ನಮ್ಮ ಸಂಬಳ ರೂಪದಲ್ಲಿ ಕೊಟ್ಟರೆ ನೀವು ಏನು ಕೆಲಸ ಕೊಟ್ಟು ಮಾಡಲಿಕ್ಕೆ ನಾವು ಅಗ್ರಿ ಇದ್ದೀವಿ ಸರ್. ಇದು ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ಇಡೀ ರಾಜ್ಯದಲ್ಲಿ ಕೂಡ ಇದೇ ಒಪ್ಪಿಕೊಂಡಿರ್ತಕ್ಕಂಥ ಸರ್. ಇದು ಒಂದೇ ನಮ್ಮ ಬೇಡಿಕೆ. ಅದು ನಿಮಗೆ ಅದು ಏನಾಗುತ್ತೋ ವಿಶೇಷ ನೇಮಕಾತಿ ಮಾಡ್ಕೊಳ್ಳೋದು ಬರೋದು ಕಾನೂನು. ಏನು ಹೇಳಿದಿರಲ್ಲ ಅದನ್ನು ನಾವು ಹೇಳಿದ್ದೀವಿ. ನಮಗೆ ತಿಂಗಳಿಗೆ ಇಷ್ಟು ಪೇಮೆಂಟ್ ಫಿಕ್ಸ್ ಮಾಡಿ ಅದೇ ಇವತ್ತಿನ ದಿನ ವಿದ್ಯಮಾನಗಳು ಬೇರೆ ರೀತಿಯ ಬಗ್ಗೆ ಕಮಿಷನರು ಸಂಬಳ ಜಾಸ್ತಿ ಏನು ನಮಗೆ ರೆಮ್ಯುನರೇಷನ್ ಏನು ಕೊಡ್ತಾ ಇದ್ವಿ ಅದನ್ನು ಜಾಸ್ತಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಅವರೇ ವಿಷಯ ಮಾತಾಡ್ಬೋದು ಸರ್. ಯಾಕಂದ್ರೆ ಅದನ್ನು ಮಾತಾಡ್ಬೋದು. ಮಾನ್ಯ ರೆವೆನ್ಯೂ ಮಿನಿಸ್ಟರ್ ಮಾತಾಡ್ಬೋದು.
ಚರ್ಚೆ ಮಾಡಿ ಸುಮಾರು ಕೋಟ್ಯಾಂತರ ಅಮೌಂಟ್ ಬಂದು ಬಿದ್ದಿದೆ ಸರ್. ಅದ್ರಲ್ಲಿ ಎಷ್ಟೋ ದುಡ್ಡು ಕಟ್ಟಿರ್ತಕ್ಕಂಥದ್ದು ನಾವು ರೈತರು ಕಟ್ಟಿರ್ತಕ್ಕಂಥ ಅಮೌಂಟೇ ನಮಗೆ ಈಗಿನ ಮಧ್ಯಮ ಸೆಕೆಂಡ್ ಡಿವಿಷನ್ ಸೇರಿ ತಗೊಳ್ತಾರೆ ಸ್ಯಾಲ್ರಿ. ಆ ಸ್ಯಾಲ್ರಿ ತಿಂಗಳಿಗೆ ಇಷ್ಟು ಅಂತ ಕೊಟ್ಟರೆ ನಾವೆಲ್ಲ ಪ್ರಕರಣ ವೈಸ್ ಆದರೆ ಬೇಡ ಸರ್. ನೀವು ಏನಂದ್ರೆ ಕರೆಕ್ಟ್ ಮನದಾಳದ ಮಾತು ಸರ್. ಈಗ ಪ್ರತಿಯೊಂದು ನೋಂದಣಿ ಪೂರ್ವ ನಕ್ಷತ್ರ ಅಷ್ಟೇ ನೇಮಕ ಮಾಡ್ಕೊಂಡು ಆ ಕಾರ್ಬನ್ ಡಿಜಿಟೇಷನ್ ನೀವು ಒಂದು ಕೆಲಸ ಕೊಡ್ತೀರಿ, ಕೆಲಸ ಎಲ್ಲ ಮಾಡ್ತೀವಿ, ಕೆರೆ ಅಳತೆಗೆ ಹಾಕ್ತೀರಾ, ಅರಣ್ಯ ಅಳತೆಗೆ ಹಾಕ್ತೀರಾ, ಏನಾದ್ರೂ ಬಿದ್ದು ಸರ್ ದುಡ್ಡು ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸರ್. ಮಾನವೀಯತೆಯಿಂದ ಯೋಚನೆ ಮಾಡ್ಬೇಕಲ್ಲ ಸರ್. ನಮ್ದು ಲೈಫ್ ಇದೆ ಅಲ್ಲ ಸರ್, ನಮ್ದು ಹೆಣ್ಣು ಮಕ್ಕಳಿದೆ. ಇವತ್ತು 6,000 ಜನ ನಾವು ಒಂದೇ ಲೈಸೆನ್ಸ್ ಅಲ್ಲಿ ಸರ್. ನಾವು 6ರಿಂದ 5 ಜನ ಕಟ್ಟಿದ್ರೆ 30,000 ಜನ ಲೈಫ್ ಇದೆ ಸರ್. ಹಂಗಾಗಿ ದಯವಿಟ್ಟು ಯಾವ ಕೆಲಸ ಮಾಡಿ ಪೇಮೆಂಟು ಕೊಡಲ್ಲ ಅಂತ ಹೇಳಿಲ್ಲ. ನೀವು ಎಕ್ಸ್ಟ್ರಾ ಏನು ಬೇರೆ ಕೆಲಸಗಳು ಮಾಡಿದ್ರು ಪೇಮೆಂಟ್ ಕೊಡ್ತೀವಿ ಸರ್. ಅದಕ್ಕೆ ಎಕ್ಸ್ಟ್ರಾ ಕೆಲಸಕ್ಕೆ ಏನು ಫಿಕ್ಸ್ ಮಾಡಿ ಮಾಡ್ತಾರಲ್ಲ ಸರ್ ಸ್ಯಾಲ್ರಿ, ಅದು ನಮಗೆ ಯೋಗ್ಯವಾಗಿ ಇರಲ್ಲ ಸರ್. ಅದು ಈಗ ಆಕಾರಬನ್ ಡಾಟಾ ಎಂಟ್ರಿಗೆ ಇಷ್ಟು ಕಂಪಲ್ಸರಿ ಮಾಡಬೇಕಂತ ಹೇಳುದು ಸರ್. ಅಷ್ಟು ಟಾರ್ಗೆಟ್ ಆಗಲ್ಲ ಸರ್. ಎಷ್ಟು ಮಾಡ್ತೀರಾ ಅಷ್ಟು ಅಲ್ಲ, ಅಷ್ಟು ಟಾರ್ಗೆಟ್ ಆಗಲ್ಲ ಸರ್. ಅಷ್ಟು ಕೆಲಸ ಮಾಡೋಕ್ಕೂ ಆಗಲ್ಲ ಸರ್. ಫಿಕ್ಸ್ ಮಾಡಿದ್ದಾರೆ. ಅಷ್ಟು ನೀವು ಎಷ್ಟು ರೋ ಮಾಡ್ಕೊಡ್ತೀರ ಅಷ್ಟು ನಾವು ರೋ ಮಾಡಿರೋ ಪ್ರಕಾರ ಮಾಡಿದ್ರೆ ನಾವು ಜೀವನ ಕೂಡ ಮಾಡೋಕ್ಕಾಗಲ್ಲ, ಗಾಡಿ ಕೂಡ ಕಟ್ಟಕ್ಕಾಗಲ್ಲ ಸರ್. ನಮ್ಮದು ಈ ಪರಿಸ್ಥಿತಿ ಇದೆ. ಬಟ್ ನಮ್ಗೇನು ನಮ್ದು ಏನಾದರೂ ಆ ಥರ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಮಾಡ್ಕೊಡ್ಲಿ ಸರ್. ಇಲ್ಲಾಂದ್ರೆ ನಾವು ಕೆಲಸನೇ ಬಿಟ್ಟು ನಾವು ಮನೆಗೆಲ್ಲ ರೆಡಿ ಇದ್ದೀವಿ. ಇಷ್ಟೇ ಸರ್ ನಮ್ಮ ಲಾಸ್ಟ್ ಹೋರಾಟ ಅಂದರೆ ಇದೆ ನಮ್ಮದು. ಸುಮಾರು ಸತಿ ಈಗ 22 ವರ್ಷದಿಂದ ಮಾಡ್ಕೊಂಡಲ್ಲೇ ಬಂದಿದ್ದೀವಿ. ಕೆಲವು ಹಂತದಲ್ಲಿ ಏನೇನೋ ಮಾಡ್ಕೊಂಡ್ರು ಅವೆಲ್ಲ ನಮಗೆ ರಿಯಾಕ್ಷನ್ ಆಗಿದೆ ಸರ್. ಈಗ ನಾವು ಲೈಫ್ ಮಾಡಲಿಕ್ಕೆ ಭಾಳ ಕಂಡೀಷನ್ ಆಗ್ತದೆ. ಮಕ್ಕಳು ಓದಬೇಕು, ಒಳ್ಳೆ ಕಾಲೇಜಿಗೆ ಬರ್ತಾ ಇದ್ದಾರೆ, ಮಕ್ಕಳ ಸಮಸ್ಯೆ ಇದೆ, ಅವ್ರದ್ದು ನಮ್ಮ ಲೈಫ್ ಕಾಣ್ಬೇಕು. ಇವತ್ತು ನಾವೆಲ್ಲ ಕೈ ಕಾಲು ಮುಡ್ಕೊಂತಿದ್ರೆ ನಮ್ಮ ಮನೆ ನೋಡೋದು ಯಾರಿಲ್ಲ ಸರ್. ಯಾರಿಲ್ಲ, ನಮ್ಮೊಬ್ಬಂದೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಇರ್ತಕ್ಕಂಥ ಸಮಸ್ಯೆ ಇದೆ ಸರ್. ಇದಕ್ಕೊಂದು ಇತಿಹಾಸ ಆಗಬೇಕು ಅಂದರೆ ಇಲ್ಲ ಕೆಲಸ ಬಿಡಬೇಕು, ಇಲ್ಲಾಂದ್ರೆ ಸರ್ಕಾರ ನಾವೇನೋ ಮಾಡಿಯಪ್ಪ, ಏನಾದ್ರು ರೈತರಿಗೆ ಅನುಕೂಲ ಮಾಡಿದರೆ ಡಿಪಾರ್ಟ್ಮೆಂಟಿಗೆ ನಮ್ಮ ಏನಾದ್ರು ಅನುಕೂಲ ಆಗಿದ್ರೆ ಮಾತ್ರ ನಮ್ಮ ಒಳಗೆ ಕರ್ಕೊಳ್ಳಿಕ್ಕೆ ಅವಕಾಶ ಕೊಡ್ರಿ ಸರ್. ಇಲ್ಲಾಂದ್ರೆ ಬೇಡ, ಹೊರಗಡೆ ಹೋಗ್ಬಿಡೋಕೆ ರೆಡಿ ಇದೆ ಸರ್. ಇಷ್ಟೇ ಸರ್ ನಾವು ಜಿಲ್ಲಾಧ್ಯಕ್ಷ ಆಗಿ ಮಾಡಿರ್ತಕ್ಕಂಥ ಮನವಿ ಇದನ್ನೇ ನೀವು ಶಿಫಾರಸು ಹೇಳಿದ್ದಾರೆ ನಿಮಗೆ ಬೇಡಿಕೆಗಳನ್ನ ಯಾವ್ಯಾವ ಈಡೇರಿಸ್ಬೋದು, ಯಾವ್ಯಾವುದು ಮಾಡ್ಬೋದು ಅನ್ನೋ ಬಗ್ಗೆ ಹೇಳಿದ್ದಾರೆ. ಅದನ್ನೇ ನಾನು ನಿಮಗೆ ಹೇಳಿದ್ದೀನಿ. ಅದ್ರ ಮೇಲೆ ನೀವು ನಿಮ್ಮ ಇದು ಬಿಟ್ಟಿದ್ದೀವಿ. ಅದನ್ನು ಕಮಿಷನ್ ಕನ್ವೆ ಮಾಡಿ ನಮ್ಮ ಅದು ಪಾಲಿಸಿ ಮ್ಯಾಟ್ರ್. ಪ್ರಕರಣ ವೈಸ್ ಮಾಡೋದು ಎಲ್ಲ ಮಾಡೋದು ಪ್ರಕರಣ ವೈಸ್ ಮಾಡ್ತಾರೆ ಸರ್. ಪ್ರಕರಣ ವೈಸ್ ಮಾಡ್ತಾರೆ. ಎಲ್ಲಿಂದ ಬರುತ್ತೆ ಪ್ರಕರಣ? ರೈತರೇ ಕಟ್ಕೊಂಡು ದುಡ್ಡು ಪ್ರಕರಣ ದುಡ್ಡು ರೈತರದ್ದು ಹೆಚ್ಚು ತಗೊಂಡ್ಬಿಟ್ಟು ನಮಗೆ ಕೊಡೋದ್ರಿಂದ ಏನು ಉಪಯೋಗ ಇದೆ ಸರ್? ನಾವು ರೈತರ ಮಕ್ಕಳು ಎಲ್ಲಿಂದ ಬರುತ್ತೆ ಹೇಳಿ ಸರ್? ದುಡ್ಡು ಎಲ್ಲಿಂದ ಬರುತ್ತೆ? ಸರ್ಕಾರ ಬಜೆಟ್ ಇಂದ ಬಂದು ಕೊಡ್ತಾರ ಅಂತಂದ್ರೆ ಏನೋ ಮಾಡ್ಬೋದು. ಅದು ಇಲ್ಲ, ನಮ್ಮ ರೈತರು ಕೊಟ್ಟಿರ್ತಕ್ಕಂಥ ಅಮೌಂಟ್ ಇದೆ, ಅದರಲ್ಲಿ ನಮ್ಗೆ ಇಷ್ಟು ಸ್ಯಾಲರಿ ಕೊಡೋದು ಸಾಕಲ್ಲ ಸರ್. ಈಗ ಮತ್ತೆ ರೈತರಿಗೆ ಹೆಚ್ಚು ಮಾಡ್ತಾರೆ, ಮತ್ತೆ ರೈತರಿಗೆ ಹೆಚ್ಚು ಮಾಡಿ ಲೋನ್ ಮಾಡೋದು, ರೈತರಿಗೆ ಜಾಸ್ತಿ ಮಾಡಿ ನಿಮ್ಗೆ ಜಾಸ್ತಿ ಮಾಡಿ ಜನರಲ್ ಹೇಳ್ತೀನಿ ಸರ್. ನಾನು ಏನು ತಿಳ್ಕೊಳ್ಬೇಕು, ಇವತ್ತು ನಾವು ಒಂದು ಸ್ಟೇಪ್ ಇಡ್ತಕ್ಕಂಥದ್ದು 30,000 ಕಟ್ಟಿದ್ರಂದ್ರೆ 30,000 ಕಟ್ಟಿದ್ರಂದ್ರೆ 20,000 ಕಟ್ಟಿದ್ರಂದ್ರೆ 5,000 ಕಟ್ಟಿದ್ರಂದ್ರೆ 1,000ಗಿಂತ ಕಡಿಮೆ ಯಾರು ಕಟ್ಟಿಲ್ಲ ಒಂದು ಪ್ರಕರಣ ಯಾಕೆ ತಗೊಂಡು. ಅದರಲ್ಲಿ ನಮಗೆ ಕೊಡ್ತಕ್ಕಂಥ ಅಳತೆ ಎಲ್ಲ ಮಾಡ್ಕೊಡೋದು ಎಷ್ಟು? 3,000 ತಗೊಂಡಿದ್ರು 1,200 ಅಲ್ಲ ಸರ್. ಅದು ಅಮೌಂಟ್ ಎಲ್ಲ ಇಲ್ಲಿ ಅದು ನಮಗೇನೋ ಒಂದು ಉಪಯೋಗ ಮಾಡ್ಕೊಡ್ಬೋದಲ್ಲ ಸರ್? ಹ್ಞೂ ಸರ್. ಮತ್ತೆ ಆ ಕಡೆ ಉಡುಪಿ ಆ ಕಡೆ ಕಡಿಮೆ 2 ಸೆಂಟ್ 3 ಸೆಂಟ್ ಎಷ್ಟೇ ಬರೋದು. ಅಲ್ಲ ಅದು 1,000 ಐತಲ್ಲ ಸರ್. 12 ತಗೊಂಡಿದ್ದಾರೆ ಸರ್. ಯಾವ 1,000 ರೂಪಾಯಿಗಿಂತ ಕಡಿಮೆ ಕಟ್ಟಲ್ಲ. ಅದನ್ನ ಮಾಡಿದ್ದಾರೆ 2 ಎಕರೆವರೆಗೂ ಇಷ್ಟು, ಆಮೇಲೆ 2 ಎಕರೆ ಇಲ್ಲ ಸರ್. ಅದು ಹೋಗ್ಲಿ, ನಮಗೆ ಏನಾದರೂ ಲೈಫ್ ರಿಸ್ಕ್ ಅಂತ ಏನಾದರೂ ಒಂದು ಸ್ವಲ್ಪ ನೀವು ಇಷ್ಟಾದ್ರೂ ಅನುಕೂಲ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಾವೇ ಹಣ ತಿಂದಿದ್ದೀವಿ ಸರ್. ಇದ್ರ ಮೇಲೆ ಭಾಳ ಅಭಿಮಾನ ಇದೆ ನಮಗೆ. ಈ ಅಭಿಮಾನ ತಕ್ಕಂಥ ಇವತ್ತು ಅನುಕೂಲ ಆಗುತ್ತೆ, ನಾಳೆ ಅನುಕೂಲ ಆಗುತ್ತೆ ಅಂತ ಬಂದು ಇವತ್ತು ಸರ್ ಇಲ್ಲೆಲ್ಲ ಬಂದಿದ್ದಾರೆ ಸರ್. ಒಂದು 5-6 ಜನ. ಅವ್ರ ಮಕ್ಳು 2 ಮಕ್ಕಳು ಇಂಜಿನಿಯರ್ ಸರ್, ಮಗಳು 2 ಡಾಕ್ಟರ್ ಸರ್. ಅದೇ ಇಲ್ಲಿ ಇವ್ರು 2 ಇಂಜಿನಿಯರ್ ಸರ್. ಇವರು ಇನ್ನು 2 ವರ್ಷ ಸರ್ವಿಸ್ ಮಾಡ್ಬೋದು, ಮುಗಿದು ಹೋಗುತ್ತೆ. ಇವತ್ತವರೆಗೂ ನಾವು ಇದು ಏನು ಮಾಡಿದ್ರೆ ವರ್ಕ್ ಮಾಡೋದಿಲ್ಲ ಲಾಸ್ಟ್ ಅಂತ ಫೈನಲ್ ಇಡೀ ಎಂಟರ್ ಸಿಸ್ಟಮೇ ಬೇಡ ಸರ್. ಹೋಗ್ಬಿಡಿ ಲೈಸೆನ್ಸ್ ಸರ್ವರ್ ಅಂತಕ್ಕಂಥ ಸಿಸ್ಟಮೇ ಹೋಗ್ಬಿಡಿ ಅಂತ ಮಿಷನ್ ಏನು ಹೇಳಿದ್ರೆ ಅದನ್ನ ನಿಮ್ಗೆ ಹೇಳಿದ್ದೀನಿ. ನಾನು ಸಾರ್ವಜನಿಕರು ಹೇಳಿ ಸರ್, ನಮ್ಮ ಜಿಲ್ಲೆಯಿಂದ ಇದೇ ಥರನೇ ಕೊಟ್ಟಿದ್ದಾರೆ ಅಂತಾನೆ ಕೊಡ್ರಿ ಸರ್. ಬೇಕಾದ್ರೆ ನಾನು ಪೋಸ್ಟ್ ಮಾಡಿದ್ದಾರೆ, ಯಾರನ್ನ ಬಂದು ಮಾಡೋದಿದ್ರೆ ತಗೊಂಡು ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಕೆಲಸ ಮಾಡ್ತೀವಿ ಅನ್ನೋರು ಹೋಗಿ ಐಡಿಯಲ್ ಅದನ್ನು ಭೇಟಿ ಮಾಡಿ
ಎಲ್ಲರೂ ಮಾತಾಡಿ ಸರ್ ಸೇರಿ ಯಾರು ಬರಲ್ಲ ಎಲ್ಲರೂ ಈಗ ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಬಟ್ ಯಾವುದೇ ಮತ್ತೊಂದು ಏನಾದ್ರು ಸಿಸ್ಟಮ್ ಮಾಡಕ್ ಹೋದ್ರೆ ಅದು ಇಲ್ಲ ಸರ್. ಎಲ್ಲ ತಾಲೂಕಿನಿಂದ ಡಿಸಿಷನ್ ತಂದೆ ಬಂದ್ರ ಸರ್. ಎಲ್ಲರೂ ಮನೆಗೆ ಹೋಗಿ ರೆಡಿ ಇದ್ದಾರೆ. ಆಯ್ತು, ನೀವೇನು ಹೇಳಿದ್ರೆ ಅದನ್ನು ಪರ್ಮಿಷನ್ ಮುಂದಿನ ಏನು ಓಕೆ ಸರ್. Good.